ಎಲ್ರಿಗೂ ನಮಸ್ತೆ. ಇದು ಬಂದು ನೀರಿನ ಟ್ಯಾಂಕ್ ಇಕ್ಕಕ್ಕೆ, ಮತ್ತು ಇದು ಕೆಳಗಡೆ ಪಿಚ್ಗೆ ಬಿದ್ದರೆ ರೊಟೇಷನ್ ಮಾಡೋಕ್ಕೆ ಮೆಸ್. ಅದು ಗ್ರೀನ್ ಕಲರ್ ಮ್ಯಾಟ್ ಇರೋದು. ಅದನ್ನು ಇನ್ನೂ ಫಿಕ್ಸ್ ಮಾಡಿಲ್ಲ, ಮಾಡಬೇಕು. ಇದು ಬಂದು ಕುರಿ ನಿಂತ್ಕೊಳ್ಳೋ ಒಂದು ಸೈಡ್ದು. ಇದು ಫೀಡರು, ಅದಕ್ಕೆ ಗೇಟ್ ಮಾಡಿಸಿದ್ದೀನಿ. ಇದು ಕೂಡ ಮರಿ ನಿಂತ್ಕೊಳಕ್ಕೆ. ಇದಕ್ಕೆಲ್ಲ ಗೇಟ್ ಮಾಡಿಸಿದ್ದೀನಿ. ಈ ಕಡೆ ಒಂದು ಫೀಡರು, ಮರಿ ನಿಂತ್ಕೊಳೋದು. ಮತ್ತು 3 ಅಡಿ ಕೆಳಗಡೆಗೆ ಸೀಟ್ ಹೊಡ್ಸಿದ್ದೀನಿ. ಮತ್ತು 5 ಅಡಿ ಗಾಳಿ ಆಡೋಕ್ಕೆ ಬಿಡಿಸಿದ್ದೀನಿ. ಇನ್ನು ಹೊರಗಡೆ ಬಂದರೆ ಮೆಟ್ಲು, ಕೆಳಗಡೆಗೆ ರೊಟೇಷನ್ ಟೈಪ್ ಮಾಡ್ತಿದ್ದೀನಿ. ಇದು ರೊಟೇಷನ್, ಇದಕ್ಕೆ ಆ ಗ್ರೀನ್ ಮ್ಯಾಟ್ನ ಹಾಕ್ತೀನಿ. ಇದನ್ನು ಫಿಕ್ಸೇಷನ್ ಆಗಿಲ್ಲ. ಈಗ ನೆನ್ನೆನ ಪೇಂಟ್ ಮಾಡಿದ್ದಾರೆ. ಕೆಳಗಡೆ ಇನ್ನು ಪೇಂಟ್ ಮಾಡಬೇಕು, ಬಾಕಿ ಇದೆ. ಅದನ್ನು ಪೇಂಟ್ ಮಾಡಾದ್ಮೇಲೆ ಅದನ್ನು ಹಾಕ್ತೀನಿ. ಇದು ಗಂಜು ಮತ್ತು ಕೆಲವೊಂದು ಏನೋ ಪಿಚ್ಗೆ ಬಿದ್ದರೆ ಇದ್ರೊಳಗೆ ಬರುತ್ತೆ. ಬಂದು ಇದನ್ನು ಪೈಪು ಕೆಳಗಡೆ ಇಳಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಒಳಗಡೆ ಒಂದು ಕಡೆ ಗೋಡನ್ ಇದೆ, ಇಲ್ಲಿ ಈ ಕಡೆ ಗೋಡನ್ ಮಾಡ್ತೀನಿ. ಮತ್ತು ಇದು ಕೋಳಿ, ಆ ಕಡೆ ಕೋಳಿ ಇರ್ತವೆ, ನಾಟಿ ಕೋಳಿಗೆ. ಇಲ್ಲಿ ಇದಕ್ಕೆಲ್ಲ ಉಬ್ಲು ಹಾಕಿ ನಾಟಿ ಕೋಳಿ ಬಿಡ್ತೀನಿ. ಇಲ್ಲಿ ಇದಕ್ಕಿನ್ನ ಕಾರ್ಪೆಂಟ್ರ್ ವರ್ಕ್ ಇದೆ. ಗೋಡೆಗೆ ಸ್ವಲ್ಪ ಕೋಳಿ ಕುತ್ಕೊಳ್ಳೋಕ್ಕೆಲ್ಲ ಮಾಡಿಸ್ಬೇಕು. ಮತ್ತು ಇಲ್ಲಿ ಕೋಳಿ ಹೊರಗಡೆ ಹೋಗೋಕ್ಕೆ ಚಿಕ್ಕದೊಂದು ಗ್ಯಾಪ್ ಬಿಟ್ಟಿದ್ದೀವಿ. ಈ ಕಡೆಗೆ ಇದು ಕ್ಯೂರಿಂಗ್ ಮಾಡೋಕ್ಕೋಸ್ಕರ ನೀರು ಹಾಕಿರೋದು ಅಷ್ಟೇ. ಇದೆಲ್ಲ ನೀರೆಲ್ಲ ತೆಗಿತೀವಿ. ಇಲ್ಲೆಲ್ಲ ಗೋಡೋನು, ಇಲ್ಲಿ ಮಿಷಿನ್ನು, ಜೋಳ ಏನಾದರೂ ಹಾಕೋಳಕ್ಕೆ ಜಾಗ. ಇದು ಗೇಟು. ನೋಡಿ, ಈ ಥರ ಇದೆ ಹೊರಗಡೆ ಸೈಡು. ಇದು ಮೆಟ್ಲು. ಇಲ್ಲಿಂದ ಪೈಪ್ನ ಕೆಳಗಡೆ ಇಳಿಸ್ಕೊತೀನಿ. ಗಂಜು ಮತ್ತು ಏನಾದರೂ ಮಿಕ್ಕಿದ್ದು ಹಿಚ್ಕೆ ಏನಾದರೂ ಬಂದರೆ ಇಲ್ಲಾಸಿಂದ ತೊಗೊಂಡು ಇಲ್ಲಿ ಕೆಳಗಡೆ ಉಣ್ಕೊತೀನಿ. ಇಲ್ಲಿ ಇಲ್ಲೊಂದು ಚಿಕ್ಕದೊಂದು ಚೇಂಬರ್ ಮಾಡ್ಕೊತೀನಿ. ಇಲ್ಲಿ ಏನಾದರೂ ಪಿಚ್ಕೆ ಸ್ಟೋರೇಜ್ ಹಂಗೆ ಆಗಿ ಇಲ್ಲಿ ಬರೀ ಗಂಜು ಬಂದು ಮಾತ್ರ ಈ ತಟ್ಟಿಗೆ ತುಂಬ್ಕೊಂಡಂಗೆ ಈ ಮೂಲೆಯಲ್ಲಿ ಸ್ವಲ್ಪ ಇದು ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಕೋಳಿ ಹೊರಗಡೆ ಬರಬೇಕು. ಕೋಳಿ ಹೊರಗಡೆ ಬಂದರೆ ಇಲ್ಲಿ ಪಕ್ಕದಲ್ಲಿ 2 ಅಡಿ ಮೆಸ್ ಓಡಿಸ್ತೀನಿ. ಗೋಡೆ ಪಕ್ಕದಲ್ಲಿ 2 ಅಡಿ ಮೆಸ್ ಓಡಿಸಿದ್ರೆ ಈ ಥರ ಇಲ್ಲಿ ಪಕ್ಕದಲ್ಲಿ, ನಮ್ಮ ಗೋಡೆ ಪಕ್ಕದಲ್ಲಿ ಹಿಂಗೆ ಹೋಗಬೇಕು. 2 ಅಡಿ ಗೋಡೆ ಓಡಿಸಿದ್ರೆ ಆ ಮೆಸ್ ಒಳಗೆ ಹೋಗಬೇಕು ಹೊರಗಡೆ. ಇಲ್ಲಿ ನಮ್ಮದು ಈ ಗೇಟ್ ಓಪನ್ ಮಾಡಿದ್ರೆ, ಗೇಟ್ ಓಪನ್ ಮಾಡ್ತೀನಿ. ಅಡಿಕೆ ತೋಟ ಇದೆ. ಅಡಿಕೆ ತೋಟಕ್ಕೆ ಈಗ ಮುಳ್ತಂತಿ ಹಾಕ್ತಿದ್ದೀನಿ. ಇದಕ್ಕೆ ಇನ್ನು 10 ಅಡಿದು ಸಣ್ಣದು ಮೆಸ್ ಬರುತ್ತೆ. ಹಾವು ಏನು ಒಳಗಡೆ ಬರಲಿಲ್ದಂಗೆ ಅದನ್ನು ಮೆಸ್ ಹಾಕಿಸ್ತೀನಿ. ಮೆಸ್ ಹಾಕಾದ್ಮೇಲೆ ಇಲ್ಲಿ ಇದರೊಳಗಡೆ ಎಲ್ಲ ಬಂದು ಕೋಳಿಗಳು ಮೇಯ್ಕೊಂಡು ಇಲ್ಲಿರ್ತವೆ. ಸಂಜೆ ಆದಮೇಲೆ ಅದೇ ಜಾಲದಲ್ಲಿ ಮತ್ತೆ ರಿಟರ್ನ್ ವಾಪಸ್ ಒಳಗಡೆ ಬರಬೇಕು. ಈ ಥರ ಇದೆ ನೋಡಿ. ಇದಕ್ಕೆಲ್ಲ 2 ಅಡಿ ಮೆಸ್ ಹಾಕಿ ಕೋಳಿ ಅದರೊಳಗೆ ಓಡಾಡೋ ಥರ ಮಾಡಬೇಕು. ಥ್ಯಾಂಕ್ ಯು. ಇನ್ನು ಕಂಪ್ಲೀಟ್ ಆದಮೇಲೆ ಕೆಳಗಡೆ ಕೋಳಿ ಮತ್ತು ಮೇಲುಗಡೆ ಮೇಕೆ ಮತ್ತು ಕುರಿ 2 ತರ್ತೀನಿ.